ಎಷ್ಟೋ ಜನ ಸಾಧಕರುಗಳು ಫೋನ್ ಮಾಡಿ ಕೇಳ್ತಾರೆ ಹೇಗ್ ಮಾಡೋದು, ಇದು ಹೆಂಗೆ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಅಂತ ಸುಮಾರು ಜನ ಸಾಧಕರು ಕೇಳ್ತಾರೆ. ಇದನ್ನ ಹೇಳ್ಬೇಕು ಅಂತಿದ್ದೆ. ಅಲ್ಲ, ನಾವು ಇಲ್ಲಿ ಪ್ರಾಕ್ಟಿಕಲ್ ಎಲ್ಲ ತೋರ್ಸಿರ್ತೀವಿ, ಮುಂದೆ ಕುಂತ್ಕೊಂಡೆ ತೋರ್ಸಿರ್ತೀವಿ. ಆದ್ರೆ ಮನೆಗ್ ಹೋದ್ಮೇಲೆ ಕನ್ಫ್ಯೂಷನ್ ಆಗ್ತಾರೆ. ಮತ್ತೆ ಅವ್ರ ವಿಡಿಯೋನ ಕಳಿಸಿರ್ತೇನೆ. ನಾನು ಕಳಿಸಿರೋ ವಿಡಿಯೋ ಒಂದ್ 4-5 ಸಲ ನೋಡಿದ್ರೆ ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ಬಟ್ ಅವ್ರಿಗೆ ಅದನ್ನ ನೋಡೋ ಪೇಷನ್ಸ್ ಇರೋದಿಲ್ಲ. ಅದನ್ನ ತಾಳ್ಮೆಯಿಂದ ಅದನ್ನ ನೋಡೋ ಪೇಷನ್ಸ್ ಇರೋದಿಲ್ಲ. ತಾಳ್ಮೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಸಾಧಕರು ಎಷ್ಟೋ ಜನ ಸಾಧಕರು ಗುರು ಕಾಣಿಕೆ ಕೊಡ್ಬೇಕಲ್ಲ ಅಂತ ಇದ್ರೆ ಸಾಧನೆ ಮಾಡೋದಕ್ಕೆ ಬಂದಿಲ್ಲ. ನೀವು ಅದನ್ನ ಅನ್ಯತಾ ಭಾವಿಸ್ಬೇಡ್ರಿ. 5,000 10,000 ಇರ್ತಕ್ಕಂಥದ್ದು ಅದೇನ್ ದೊಡ್ಡ ಅಮೌಂಟ್ ಅಲ್ಲ. ನೀವು ಏನು ಗುರುಗಳಿಗೆ ಗುರು ಕಾಣಿಕೆ ಕೊಡ್ತೇವೆ ಅದು ಬ್ಯಾಂಕ್ ನಲ್ಲಿ ತಗೊಂಡೋಗಿ FD ಇಟ್ಟಂಗೆ. ನೀವು ಏನ್ ಬ್ಯಾಂಕ್ ಅಲ್ಲಿ FD ಇಟ್ಟಾಗ ಏನ್ ಅದಕ್ಕೆ ರಿಟರ್ನ್ಸ್ ಬರ್ತದೆ, ಅದು ಗುರುಗಳ ಹತ್ರ ನೀವು ತಗೊಬಂದು FD ಇಟ್ಟಂಗೆ. ಅದು ನೀವೇನ್ ಗುರು ಕಾಣಿಕೆ ನೀವ್ ಎಷ್ಟು ಕೊಡ್ತೀರೋ ಅಷ್ಟು ಗುರುಗಳ ಹತ್ರ ನೀವು FD ಇಟ್ಟಂಗೆ. ಅವರಿಂದ ಪುಣ್ಯ ಅಂತಕ್ಕಂಥದ್ದು ನಿಮ್ಗೆ ಅರ್ಧ ಬರ್ತಾನೆ ಇರ್ತದೆ. ನೀವು ಹೇಳ್ತಾನೆ ಇರ್ತೀವಿ, ನೀವು ನಮಗೆ ರೆಕಮೆಂಡೇಶನ್ ಮಾಡಿ ಅಂತ ಅನ್ಬಿಟ್ಟು. ದಯಮಾಡಿ ಯಾರು ಹಂಗೆ ಕೇಳ್ಬೇಡ್ರಿ. ಗುರುಗಳಿಗೆ ನಾವು ಹೇಳಂತ ಶಕ್ತಿ ನಮ್ಮಲ್ಲಿಲ್ಲ.